ನಾವು ಅಲ್ಲಿ ಹೋಗ್ಬೇಕು ಬ್ರೋ. ಆ ಎಡ್ಜ್ಗೆ ಇಲ್ಲೇನು 2 ಕಿಲೋಮೀಟರ್ ಇರ್ಬೇಕು ಮೇ ಬಿ. ಇದಕ್ಕೆ ಬಂದಿರೋದಂತ ಗೊತ್ತಾಯ್ತು. ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲ ಬೋರ ನಾವು ವಾವ ಹೇಳ್ತೀವಿ. ಬರ್ತದೆ ಒಂದ್ ಹೇಳಿ. ಇರುವುದೆಲ್ಲವ ಬಿಟ್ಟು ವಾವ ಇರೋದ ರೆಡೆಗೆ ವಾವ ವಾವ. ಗೈಸ್ ಕನ್ನಡದವ್ರು ಸಿಕ್ಕವ್ರೆ. ನೇಮೇನು ಬ್ರೋ ನಿಮ್ದು? ಅವನು ತೆಲುಗುದವ್ರು ಸಿಕ್ಕರೆ ಫುಲ್ ಮೆಲ್ಟ್. ಯಾವ ತರ ಬ್ರೋ ಅದು? ಏನ್ ಬ್ರೋ ಈ ತರ? ಕ್ರೇಜಿ. 2.5 ಕಿಲೋಮೀಟರ್ಸ್ ಹಿಂಗೆ ಇರುತ್ತೆ ಅನ್ಸುತ್ತೆ. ಹೆಂಗೈತ್ ನೋಡು. 2.5 ಕಿಲೋಮೀಟರ್. ಅಲ್ಲ ಇನ್ನೊಂದು ಅರ್ಧ ಇತ್ತಲ್ಲ. ಅರ್ಧ ನಾನ್ ತಿಂದೆ. ತಿಂದ್ಬಿಟ್ಟು ಅವ್ರ ಕಣ್ಣು ಇರುವುದೆಲ್ಲವ ಬಿಟ್ಟು ಇರೋದುದರ ಎಡೆಗೆ ನಡೆಯುವುದೇ ಜೀವನ. ಪ್ರಾಸ 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 ಅಲ್ಲ, ವಾಸ್ತವ ಅದು. ನಿಜ ಬ್ರೋ. ಇನ್ನೊಂದ್ಸಲ ಹೇಳ್ಬಿಡು ಹಂಗೆ. ಈಗ ಹೇಳು ಬ್ರೋ. ಇರುವುದೆಲ್ಲವ ಬಿಟ್ಟು ಇರೋದುದರ ಎಡೆಗೆ ನಡೆಯುವುದೇ ಜೀವನ. ಬ್ರೋ ವಾವ ಹೇಳಿಲ್ಲ. ವಾವ ಹೇಳ್ರಿ. ನಮ್ ಬ್ರೋ ಗದೆ ಹೇಳ್ತಾರೆ. ಗಾದೆ ಹೇಳ್ತೇನಾ? ಹಾ ಮತ್ತೆ ಇಲ್ಲ ಬೋರ. ನಾವು ವಾವ ಹೇಳ್ತೀವಿ. ಬರ್ತದೆ ಒಂದ್ ಹೇಳಿ. ಇರುವುದೆಲ್ಲವ ಬಿಟ್ಟು ವಾವ ಇರೋದುದರ ಎಡೆಗೆ ವಾವ ವಾವ ನುಡಿಯುವುದೇ ಜೀವನ. ವಾವ ವಾವ. ಸರ್ವಜ್ಞ ಯಾರು ಹೇಳಿದ್ದು? ಯಾರೋ ದೊಡ್ಡವರು. ಸೈಡ್ ಬಟನ್ ಅಂದ್ಬಿಟ್ಟಿದೆ. ನೀನ್ ಎಷ್ಟೇ ಬೇಸ್ ಸೌಂಡ್ ತಗೊಂಡ್ರು ಈ ಸೌಂಡ್ಗಿಂತ ಅವ್ಯಾವೂ ಅಲ್ಲ. ಎಲ್ಲ ಸೈಲೆಂಟ್ ಆಗಿರಿ. ಒಂದೇ ಒಂದು ನಿಮಿಷ ಸೈಲೆಂಟ್ ಆಗಿರಿ. ಅಂದ್ರೆ ಯಾಕೆ ಅಂತೆ ಆ ಸೌಂಡ್ ಕತ್ತೆ ಕಿರ್ದಂಗ ಐತೆ. ಸೈಲೆಂಟ್ ಆಗ್ಬಿಟ್ಟು ಅವೆಲ್ಲ. ಸುಭಾಷು ಕ್ರೇಜಿ. ಟ್ರೆಕ್ಕಿಂಗ್ ಅಲ್ಲೇ ಹೆವಿ ಮಜಾ. ಇನ್ ಪೀಕಲ್ಲಿ ಯಾವ ತರ ಇರ್ಬೇಡ. ಆ ಸಾಂಗ್ ಹಾಕ್ರಿ. ಕಣ್ಣಪ್ಪುಲ್ ಕಣ್ಣಿ ವೀರ ಅಂತ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಹಸಿತಾ ಇಲ್ಲ, ತಿನ್ನಕ್ಕೂ ಸಿಗ್ತಾ ಇಲ್ಲ. ಅದು ಈ ಸೌಂದರ್ಯ ನಿನ್ಗೆ ಇಲ್ಲಿ ಮಾಡ್ತಾ ಇದೆಯಾ? ಕಿಲೋಮೀಟರ್ ಐತೆ. 3 ಪಾಯಿಂಟ್ ಐತೆ. ಮಾತ್ರ ಅಯ್ಯೋ ಕ್ರೇಜಿ ವ್ಯೂ. ಮಳೆ ಬಂದ್ಬಿಟ್ಟು ಯಾವ ತರ ಬ್ರೋ ಫಾಗು. ಕ್ರೇಜಿ. ಕಾಯಿ ಸಾಯ್ತಲ್ಲ. ಬೈಕಲ್ಲೇ 18 ಕಿಲೋಮೀಟರ್ ಹೊಡೆದು ನಾವು ನಡೆಯೋದೇ 2.5 ಕಿಲೋಮೀಟರ್ ಅಂದರೆ ಹಾಲ್ಟು. ಬಟ್ ಈ ವ್ಯೂ ಹೀಲಿಂಗ್ ಮಾಡ್ತಾ ಇದೆ ನಮ್ಮನ್ನ. ಆಗೋಯ್ತು. ನಾವು ಅಲ್ಲಿಂದ ಕನ್ನಡದವ್ರ ನೋಡ್ಕೊ ಬರ್ತಾ ಇದೆ. ಯಾರು ಮಾತಾಡ್ತಾರಂತ. ಹಾ ಬ್ರೋ ಇರ್ತಾರೆ, ಮಾತಾಡ್ತಿರಂಗಿಲ್ಲ. ಹ್ಞೂ ಬ್ರೋ. ಇಲ್ಲಿ ಬಂದು ಗೈಸ್ ಕನ್ನಡದವ್ರು ಸಿಕ್ಕವ್ರೆ. ನೇಮೇನು ಬ್ರೋ ನಿಮ್ದು? ಸಿದ್ಧಾರ್ಥ. ನನ್ನ ಲಾಗ್ ಹಾಯ್ ಹೇಳ್ಬಿಡಿ. ನಿಮ್ಮ ನೇಮ್ ಬ್ರೋ? ಗಣೇಶ್ ಅಂತ ಬ್ರೋ. ಹಾಯ್. ನಿಮ್ಮ ನೇಮ್ ಬ್ರೋ? ಮಿಲಿಯನ್ಸ್ ವ್ಯೂ ಎಲ್ಲ ಬಂದ್ರೆ ನಂಗೆ ಗೊತ್ತಿಲ್ಲ. ಕೇರ್ಫುಲ್ ಬ್ರೋ.
ಗೈಸ್ ಮಿಲಿಯನ್ ವ್ಯೂಸ್ ಅಂತೆ. ಯಾವಾಗ ಬರ್ತೀರಾ? ಎಲ್ಲ ಮುಗಿತು ನಮ್ದು ಲಾಸ್ಟಾ? ಎಲ್ಲೆಲ್ಲಿ ಹೋಗಿದ್ರಿ? ಅನಂತಪುರಂ, ಮದ್ದೂರಾ? ಹಾಂ, ನಾನು ಹಾಕಿದ್ನಲ್ಲ ಆ ಪ್ಲೇಸ್ಗಳೇ. ಆಮೇಲೆ ಅವರು ಮುಂಜುವಾಲ್ ಅಂತ ಇಲ್ಲೇ ಕಾಸರಗೋಡಲ್ಲಿ ಟೆಂಪಲ್ ಇತ್ತು. ಕಾಸರಗೋಡು ಮುಂಜುವೇಲು ಚೆನ್ನಾಗಿದೆ ಅದು. ಚೆನ್ನಾಗಿದೆ. ಅದು ನಮ್ಮ ಫ್ರೆಂಡ್ ಅವ್ರದ್ದು ಇದೆ ಊರು. ಹಾಂ, ಇಲ್ಲಿಂದ ಅನಂತಪುರಂ ಎಷ್ಟೈತೆ ಬ್ರೋ? ಒಂದು ಕಾಸರಗೋಡಿಂದ ಒಂದು 12. ಹಾಂ, ಕಾಸರಗೋಡು 50 ಐತೆ ಗೈಸ್. ಅದೇ ಪೀಕು 2.5 ಕಿಲೋಮೀಟರ್ಸ್ ಆಯ್ತು ಇಲ್ಲಿಂದ ಕರೆಕ್ಟಾಗಿ. ಅಲ್ಲಿ ಹೋಗ್ಬಿಟ್ರೆ ವ್ಯೂ ನೋಡ್ಬಿಟ್ರೆ ಸಾಕು. ರಾಣಿಪುರಂ ಸ್ವರ್ಗ. ಹಾಂ ಹೌದು. ಮೈಕಲ್ಲ ಇಲ್ಲಿ ಇದೇ ಬಿಡ್ತಾ ಇಲ್ವಲ್ಲ, ಬ್ಲೂಟೂತೇ ಬಿಡ್ತಾ ಇಲ್ಲ. ಹಾಂ ಹ್ಞೂ ಗೈಸ್ ಪ್ಯೂರ್ ಕಿತ್ಕೊಂಡು ಹರಿತೈತೆ ಗೈಸ್. ವ್ಯೂ ನೋಡಿ ಇಲ್ಲಿ. ಟ್ರೆಕ್ಕಿಂಗ್ ಹೆವಿ ಇಷ್ಟ ಆಗೋಯ್ತು ನನಗೆ. ಕ್ರೇಜಿ ಮಾತ್ರ. ಗೈಸ್ ಪ್ಲೇಸು ವೈಬು ಎಲ್ಲ ಮಸ್ತು. ಆದರೆ ಮಳೆ ಬಂದರೆ ಸಖತ್ ವೆದರ್, ಸಖತ್ ಕೂಲ್ ಆಗುತ್ತೆ. ಸ್ಪೆಕ್ಟಾಗಿ ಎಲ್ಲ ಹೆವೆನ್ ಗೈಸ್, ಸೀರಿಯಸ್ಲಿ. ಫಾಗ್ ಒಂದು ಮಿಸ್ಸು. ಆ ತುದಿಲ್ ನೋಡಿ ಶರ್ಟ್ ಗಿಟ್ ಎಲ್ಲ ಬಿಚ್ಬಿಟ್ಟು ನಿಂತ್ಕೊಂಡವನೆ. ಇಂಥ ನನ್ನ ಮಕ್ಳಿಂದಾನೆ ಆಗೋದು, ಹಾಳಾಗೋದು. ಗೈಸ್ ನಾವು ನೋಡಿ ಸ್ಟೇ ಆಗಿದ್ದು ಇಲ್ಲಿ ಇಲ್ಲಲ್ಲ, ಎಲ್ಲೂ ಅಂತಾನೆ ಗೊತ್ತಾಯ್ತದ. ಆದರೆ ಹಿಂಗೆ ಬಂದಿದ್ದು ನಾವು. ಇಲ್ಲೋಗಿ ಇಲ್ಲಿಂದ ಹತ್ಕೊ ಬಂದಿರೋದು. ಯಪ್ಪ ಇದು ಇನ್ನೂ ಇಷ್ಟಿದೆ. ಆಯ್ತಲ್ಲ ಗೈಸ್, ನೀರು ನೋಡ್ರಿ ಹೆಂಗೆ ಹೊಡಿತೈತೆ. ಅಪ್ಪ ಗೈಸ್ ಇಷ್ಟೆಲ್ಲ ಬಂದು ಜ್ಯೂಸ್ ಹಾಕ್ಬಿಟ್ರೆ ಜ್ಯೂಸ್ ಅವ್ರು 200 ಹೇಳಿದ್ರು ಕೊಡ್ತಾ ಆಗಬೇಕು. ಆ ಥರ ಆಗಿದೆ. ಕ್ಯಾಶ್ ಏನಾ? ಫೋನ್ ಪೇ ಇಲ್ವಾ? दे दो क्या दे दो ಎಷ್ಟು ಗೊತ್ತು ಗೈಸ್, ಇನ್ನು ಉತ್ತಾನೆ ಇದ್ದೀವಿ, ಸಿಗ್ತಾನೆ ಇಲ್ಲ ಪೀಕು. ಮೇ ಬಿ ನಾವು ಕೆಳಗಡೆ ನೋಡಿದ್ದಿದೆ ಪೀಕ್ ಅನ್ಸುತ್ತೆ. ಏನಿದೆನಾ ಸಾಕೇ ಅಲ್ವಾ? ಇದೊಂದು ಟಾಪ್ ಇದೆ, ಸೇಮ್ ಎತ್ತಿನ ಭುಜ ಇದ್ದಂಗೆ ಐತೆ. ಜಲಂಧರ್ ಸಿಕ್ಕರೆ ಫುಲ್ ಮೆಲ್ಟ್. ಚೇಂಜ್ ಆಗ್ಬಿಡ. ಯಾವ ಥರ ಬ್ರೋ ಅದು? ಏನ್ ಬ್ರೋ ಈ ಥರ? ಹಾಂ ಓಕೆ ಬ್ರೋ. ಯಾರು ಫೋಟೋ ಐತವ್ರ? ಯಾಕೆ ಬ್ರೋ? ಯಾರು ತೆಗಿತ ಫೋಟೋ? ಓ ನೀವು ಬಿದ್ರಿ. ಇವ್ರಾದ್ರೆ ಕನ್ನಡಕ್ಕೆ ಹೋದ್ರಿ, ನೀವೇನ್ ಬ್ರೋ ಕೇಳಾಗೈತಿದೆಯಲ್ಲ ಬ್ರೋ. ಈಗೇನ್ ಮಾಡೋಣ ಹೇಳಿ ಬ್ರೋ ಅಲ್ಲಿ ನೀವೇ. ಹರ್ಷ ಅವ್ನು ಸಾಯಂಕಾಲ ಬರ್ತಾನೆ ಬಾಬು. ಗೈಸ್ ಇಲ್ಲಿ ಬಿಟ್ಟು ಈಗ ನೆಕ್ಸ್ಟ್ ಕಾಸರಗೋಡು ಹೋಗೋಣ. ಕಾಸರಗೋಡಲ್ಲಿ ಯಾವ್ದಾದ್ರು ಬೀಚಲ್ಲಿ ಹಾಕೋಣ. ಲೆಟ್ಸ್ ಗೋ.
ಅಲ್ಲಿ ಮಜ್ಜಿಗೆ ಚೆನ್ನಾಗಿತ್ತು. ಇನ್ನೊಂದ್ರೆ ಒಂದು ಮಜ್ಜಿಗೆ ಕುಡಿದು ಎನರ್ಜಿ ತಗೊಂಡು ಓಡೋದೆ. ಗೈಸ್ ಪ್ಲೇಸ್ ಮಾತ್ರ ಅಲ್ಟಿ ಮಸ್ತಾಗಿದೆ ಬ್ರೋ. ಒಂಚೂರು ಲೈಟಾಗಿ ಮಳೆ ಥರ ಬಂದ್ಬಿಟ್ರೆ ಸಕ್ಕತ್ತಾಗಿರೋದು. ಇಲ್ಲಿ ಗಿಡಗಳದ್ದು ಕಲರೇ ಚೇಂಜ್ ಬ್ರೋ, ಒರಿಜಿನಲ್ ಪ್ಯೂರ್ ಅನಿಸ್ತದೆ. ಗೈಸ್ ಇಳಿತಾ ಇದ್ದೀವಿ. ಇಲ್ಲಿಂದ ಡೈರೆಕ್ಟು ಕಾಸರಗೋಡು. ಎಷ್ಟು 2:10 ಆಗಿದೆ. ಮಾರ್ನಿಂಗ್ 10ಗೆ ನಾವು ಬಂದು 5 hours ಇದಕ್ಕೆ ಬೇಕು ಅನಿಸುತ್ತೆ ಗೈಸ್. 5 hours ಬೇಕು ಇದಕ್ಕೇನೆ. ನೀನು ಹಂಗೆ ಹೇಳ್ಬಾರ್ದು ಬ್ರೋ. ಇನ್ನು ನಿನ್ ಜೊತೆ ಎಷ್ಟು ಜಾಗದಲ್ಲಿ ಹುಚ್ಚ ವೈಬೇಕು ಹೇಳ್ಬಿಡಪ್ಪ ಅಂತ ಹೇಳ್ರಿ ನಿಮ್ಮ ಭಾಷೆಯಲ್ಲಿ ಒಂದ್ಸಲ. ಹೇಳ್ರಿ ನಿಮ್ಮ ಭಾಷೆಯಲ್ಲಿ ಒಂದ್ಸಲ. ಹೇಳಿದ್ರೆ ನಾಳೆ ನೀವು ವೈರಲ್ಲು. ಅಲ್ಲ ನನ್ನ ಬದಲಿಗೆ ನೀನು ಹೋಯ್ದ್ರೆ ಆಯ್ತು. ನನ್ನ ಬದಲಿಗೆ ಆಗ್ತದಲ್ಲ. ನಿಮ್ ಲ್ಯಾಂಗ್ವೇಜ್ ಅಂತ ಬರೋ ಒಂಥರ ಮೊದಲೇ ಕನ್ನಡ ತಾಯಿ ಮಕ್ಕಳು. ತುಳು ತಾಯಿ ಅಲ್ಲ, ಅದು ಚಿಕ್ಕಮ್ಮ. ಚಿಕ್ಕಮ್ಮ ಈಗ ತುಳುನಾಡ ಇದಾಯ್ತಾ? ನಟನೆ ಮಾಡೋದು ಅವ್ರ ಹೊರಗೆ ನಟಿಸಿದಷ್ಟು ನಾವು. ಅವರಲ್ಲ ಒಳ್ಳೆ ನಟರು. ರಾಜ್ ಬಿ ಶೆಟ್ಟಿ ಅಲ್ಲ. ಆಕ್ಟಿಂಗ್ ಆನ್ಸರ್ ಕೊಡಿಸುವ ಆಯ್ತಾ? ಅದು ಹಾಗಾದ್ರೆ ಸೈಮ ಕೊಡ್ತೀವಿ ಕೊಡಿಸುವ. ಹುಲಿ ಡ್ಯಾನ್ಸ್ ನಲಿಸೋದು ಅಂತ. ಹುಲಿ ಡ್ಯಾನ್ಸ್ ನರ್ತನೆ, ಅದು ನರ್ತನೆ. ನಲಿಸೋದು ಅಂತ ಅದೇ ಅದು. ನಲಿಸೋದು ಕೇಳಿಲ್ಲ. ನರ್ತನೆ, ಹುಲಿ ನರ್ತನೆ, ಹುಲಿ ಡ್ಯಾನ್ಸ್, ಹುಲಿ ವೇಷ. ಹಾ ಇನ್ನೊಂದು ಅದು ಬೋಧಿ ವೃಕ್ಷ ಏನ್ ಬ್ರೋ? ಅಲ್ಲ, ಅವ ಬುದ್ಧ ಎನಿಸಿದ್ದಾನೆ. ಆದ್ರೆ ಅವ ಬುದ್ಧ ಅಲ್ಲ, ಅವ ಲಾಫಿ ಬುದ್ಧ. ಲದ್ದಿ ನನ್ ಮಗ. ಅವನು ಎಂತ ನನ್ನ ತೆಗಿಬಿಡ ಒಂದು ಫೋನ್ ಕೊಡು. ಓ ಮರ ಬ್ರೋ ಇದು. ನೀನು ಎಲ್ಲೆಲ್ಲಿ ಜಾಗ ಹುಡುಕ್ತಿಲ್ಲ ಪೋಸ್ಬೇಕು. ಅಲ್ಲಿ ತರಿಸ್ಬಿಟ್ಟು ಅಲ್ಲೇ ಹೇಳ್ತಾನೆ. ಅಲ್ಲ, ಕರ್ನಾಟಕ ರಪ್ಪಂದು ಕೇರಳ. ಕೈಸ್ ನೋಡ್ರಿ, ಕೇರಳ ಗಾಡಿ ಎಲ್ಲ ಅಲ್ಲೇ. ನಮ್ದು ಕರ್ನಾಟಕ ಗಾಡಿ 4 ಗಾಡಿ ಮಾತ್ರ ಸ್ಪೆಷಲು. ಫುಲ್ ಸೇಫ್ಟಿ. ಇಲ್ಲೊಂದು ಕ್ಯಾಮ್ರಾ ಮೇರೆ ಐತೆ. ಬ್ಯಾಗು ಇಲ್ಲೇ ಹಾಕಿ ಹೋಗಿದ್ದು. ಬ್ಯಾಗು ನೋಡ್ಕೊತೀನಿ ಅಂದರು. ಓಕೆ, ಲೆಟ್ಸ್ ಗೋ. ಈಗ ಊಟ ಮಾಡ್ಕೊಳ್ಳೋದಾ? ಊಟ ಮಾಡ್ಕೊಂಡು ಯಾವ್ದಾದ್ರು ಬೀಚ್ ಹಾಕೋಣ. ಬೇಕಾದ್ರೆ ಕೊಟ್ಟಿದ್ದೆ ಅಂತ ಇಲ್ಲಿಂದಾನೆ. ಓ, ನಿಮಗೆ ಪ್ಲೇಸ್ ಹೇಳಿಲ್ಲಲ್ಲ, ಲಾಸ್ಟಲ್ಲಿ ಹೇಳ್ತೀನಿ ಪ್ಲೇಸು. ಓಕೆ, ಲೆಟ್ಸ್ ಗೋ. ನಾನು ಹಾಕ್ಸ್ಬೇಕು ಪೆಟ್ರೋಲ್. ಗೈಸ್ R15 ನಿಮ್ದೆಲ್ಲ ಎಷ್ಟು ಕುಡ್ದೈತೆ ಬ್ರೋ? ಟೋಟಲ್ ಪೆಟ್ರೋಲ್ ಎಷ್ಟು ಕುಡ್ದೈತೆ? 1100 ಖಾಲಿಯಾಗಿ 2ನೇ ಫುಲ್ ಟ್ಯಾಂಕ್ ಆಗಿದೆ. ಟೋಟಲ್ ಹೇಳು. ಟೋಟಲ್ 200. ಗೈಸ್ ಟೋಟಲ್ ಇಲ್ಲಿ ತನಕ 200 ಕುಡ್ಸೈತೆ. ನಮ್ದು R15 950 ರೂಪಾಯಿ. ಇನ್ನೂ 1 ಪಾಯಿಂಟ್ ಪೆಟ್ರೋಲ್ ಐತೆ. ಗೈಸ್ ಗಾಡಿ ಯಾರ್ದು ಬಿಡ್ತಾನೆ ಇಲ್ಲ, ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ನಮ್ಗೆ ಏನಕ್ಕೆ ಬಿಟ್ರೋ ಇದುವರೆಗೂ ಗೊತ್ತಿಲ್ಲ.